ಐ ಪಿ ಎಲ್ ಫ್ಯಾನ್ಸ್ ಟ್ರೇಡ್ ನಲ್ಲಿ ಬಿಗ್ಗೆಸ್ಟ್ ಟ್ವಿಸ್ಟ್. ಇಷ್ಟಕ್ಕೆ ಐ ಪಿ ಎಲ್ 2026 ಆ ಒಂದು ಫೈನಲ್ ಮ್ಯಾಚ್ ಅಲ್ಲಿ RCB ಟೀಮ್ ಅಲ್ಲಿ ಫಿಲ್ ಸಾಲ್ಟ್ ಆಡ್ತಾರ ಅಥವಾ ಇಲ್ಲ? ಇಷ್ಟಕ್ಕೆ ಫೈನಲ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಟೀಮ್ ಬಂದ್ರೆ RCB ಈಸಿಯಾಗಿ ಫೈನಲ್ ಮ್ಯಾಚ್ ಅನ್ನು ಗೆಲ್ಲುತ್ತೆ? ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ.ಪಿ.ಎಲ್ ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಲೈಕ್ ಆಯ್ತಾ, ಸಬ್ಸ್ಕ್ರೈಬ್ ಆಯ್ತಾ, ಡನ್. ಫಸ್ಟ್ ಅಪ್ಡೇಟ್ ನಾವು ಟ್ರೇಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಸಾಕಷ್ಟು ಟ್ರೆಂಡ್ ಆಗ್ತಾ ಇದೆ. ನಾವು ಇಷ್ಟು ದಿನ ನಾವು ಜಸ್ಟ್ ಮಾತಾಡಿದೀವಿ, ಆದ್ರೆ ಒನ್ ಆಫ್ ದಿ ಬೆಸ್ಟ್ ರಿಪೋರ್ಟರ್ ಆಗಿರುವಂತಹ ಎಕ್ಸ್‌ಪ್ರೆಸ್ ಸ್ಪೋರ್ಟ್ಸ್ ಇಂದ ಒಂದು ಬಿಗ್ ಇನ್ಫಾರ್ಮೇಶನ್ ಬಂದಿದೆ. ಏನಪ್ಪಾ ಅಂದ್ರೆ ಹಾರ್ದಿಕ್ ಪಾಂಡ್ಯ ಅಂದ್ರೆ ಈ ವರ್ಷ IPL 2026 ಮುಂಬೈ ಇಂಡಿಯನ್ಸ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡೋದು ಲಾಸ್ಟ್. IPL 2027 ನಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಹೊಸ ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಹಾರ್ದಿಕ್ ಪಾಂಡ್ಯ ನೆಕ್ಸ್ಟ್ ವರ್ಷ ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾ ಇಲ್ಲ ಅಂತ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಎಕ್ಸ್‌ಪ್ರೆಸ್ ಸ್ಪೋರ್ಟ್ಸ್. ಈಗ ಎಕ್ಸ್‌ಪ್ರೆಸ್ ಸ್ಪೋರ್ಟ್ಸ್ ಈ ತರ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ನೆಕ್ಸ್ಟ್ IPL 2027 ಅಲ್ಲಿ ಬೇರೆ ಟೀಮ್ ಹೋಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಈಗ ಹಾಗಾದ್ರೆ ಹಾರ್ದಿಕ್ ಪಾಂಡ್ಯ ಅವರು ಬೇರೆ ಟೀಮ್ಗೆ ಹೋಗ್ಬೇಕಾದ್ರೆ ಯಾವೆಲ್ಲ ಟೀಮ್ ಅವರು ರೇಸ್ ಅಲ್ಲಿ ಇದ್ದಾರೆ ಅಂದ್ರೆ ಕೇವಲ ಮೂರು ಟೀಮ್ ರೇಸ್ ಅಲ್ಲಿ ಇದ್ದಾರೆ. ಒಂದು ಚೆನ್ನೈ ಸೂಪರ್ ಕಿಂಗ್ಸ್. ಈ ಟೀಮ್ ಅಲ್ಲಿ ಪ್ಲೇಯರ್ ಟು ಎಕ್ಸ್ಚೇಂಜ್ ರೇಸ್ ಅಲ್ಲಿ 3 ಪ್ಲೇಯರ್ಸ್ ಇದ್ದಾರೆ. ಒಂದು ಸಂಜು ಸ್ಯಾಮ್ಸನ್, ಒಂದು ಡೆವಾಲ್ಡ್ ಬ್ರೇವಿಸ್, ಒಂದು ಆಯುಷ್ ಮಾತ್ರೆ ಅವರು. ಈ ಮೂರು ಪ್ಲೇಯರ್ ಅಲ್ಲಿ ಒಬ್ಬರನ್ನ ಕೇಳಬಹುದು ಮುಂಬೈ ಇಂಡಿಯನ್ಸ್ ಅಥವಾ ಶಿವಮ್ ದುಬೆ, ಅವರು ಕೂಡ ಒಂದು ಆಪ್ಷನ್ ಇದೆ. ಆದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಶಿವಮ್ ದುಬೆ ಮಾತ್ರ ಕೊಡುವಂತ ಚಾನ್ಸ್ ಇರುತ್ತೆ. ಯಾಕಂದ್ರೆ ಆಯುಷ್ ಮಾತ್ರೆ ಈ ತರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಯಾವ ರೀಸನ್ ಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್ ಆಯುಷ್ ಮಾತ್ರೆಗೆ ಮುಂಬೈ ಇಂಡಿಯನ್ಸ್ ಗೆ ಟ್ರೇಡ್ ಮಾಡ್ತಾರೆ ಅದು ಡೌಟ್ ಇದೆ. ಡೆವಾಲ್ಡ್ ಬ್ರೇವಿಸ್ ಕೂಡ ಕೊಡಲ್ಲ. ಸಂಜು ಸ್ಯಾಮ್ಸನ್ ರೀಸೆಂಟ್ ಆಗಿ ಟ್ರೇಡ್ ಮಾಡಿದರೆ ಅವ್ರನ್ನ ಕೂಡ ಕೊಡುವಂತ ಚಾನ್ಸ್ ಕಡಿಮೆ ಇದೆ. ಆದ್ರೆ ಮುಂಬೈ ಇಂಡಿಯನ್ಸ್ ಗೆ ಬೇಕಾಗಿರುವಂತಹ ಒಂದು ಪ್ಲೇಯರ್ ಏನಪ್ಪ ಅಂದ್ರೆ ಅದು ರೋಹಿತ್ ಗೆ ರೀಪ್ಲೇಸ್ಮೆಂಟ್ ಮಾಡುವಂತ ಪ್ಲೇಯರ್. ಯಾಕಪ್ಪ ಅಂದ್ರೆ ನನ್ನ ಪ್ರಕಾರ ರೋಹಿತ್ ಆಲ್ ಸೆಟ್ ನೆಕ್ಸ್ಟ್ ವರ್ಷ IPL 2027 ಇಸ್ ದ ಲಾಸ್ಟ್ ಇಯರ್ ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಆಡೋದು. ಆಮೇಲೆ IPL 2028 ಅಲ್ಲಿ ಮೆಗಾ ಆಕ್ಷನ್ ಬರುತ್ತೆ. ಆ ಟೈಮ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಒಂದು ಹೊಸ ಕೋರ್ ಇಂದ ಎಂಟ್ರಿ ಕೊಡ್ತಾರೆ. ಸೊ ಈ ಟೈಮ್ ಅಲ್ಲಿ ರೋಹಿತ್ಗೆ ಒಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ ಬೇಕಲ್ವಾ? ಸೊ ಆ ಒಂದು ರೀಸನ್ ಮೇಲೆ ಈಗ ಮುಂಬೈ ಇಂಡಿಯನ್ಸ್ ಗೆದ್ರೆ ಕೇವಲ ಆಯುಷ್ ಮಾತ್ರೆ ಕೇಳುವಂತ ಚಾನ್ಸ್ ಇರುತ್ತೆ. ಯಾಕಂದ್ರೆ ಯಂಗ್ ಪ್ಲೇಯರ್ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ, ರೋಹಿತ್ಗೆ ಒಂದು ಪರ್ಫೆಕ್ಟ್ ಆಗಿ ರೀಪ್ಲೇಸ್ಮೆಂಟ್ ಆಗ್ತಾರೆ, ಅವ್ರನ್ನ ಕೇಳಬಹುದು. ಆದ್ರೆ ಇಟ್ಸ್ ಡಿಪೆಂಡಿಂಗ್ ಆನ್ ಮುಂಬೈ ಮತ್ತು CSK ಯಾವ ರೀತಿ ಅಗ್ರಿಮೆಂಟ್ ಮಾಡ್ತಾರೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಏನಾದ್ರೂ ನನ್ನ ಪ್ರಕಾರ ಟ್ರೇಡ್ ಆಗೋದು ಬಹಳ ಕಷ್ಟ. ಏನಾದ್ರೂ ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಇಲ್ಲಪ್ಪ ನಾನು ಚೆನ್ನಾಗಿ ಹೋಗ್ಲೇಬೇಕು ಅಂತೇಳಿ ಅವರು ಮನಸ್ಸು ಮಾಡಿದ್ರೆ ಡೆಫಿನೆಟ್ ಆಗಿ ಕ್ಯಾಶ್ ಮುಖಾಂತರನೋ ಅಥವಾ ಯಾವ್ದಾದ್ರು ಪ್ಲೇಯರ್ ಎಕ್ಸ್ಚೇಂಜ್ ಮುಖಾಂತರ ಅವರು ಚೆನ್ನಾಗಿ ಬರ್ತಾರೆ. ಯಾಕಪ್ಪ ಅಂದ್ರೆ ಹಾರ್ದಿಕ್ ಪಾಂಡ್ಯ ಮತ್ತು MSD ಗೆ ಯಾವ ರೀತಿ ಆ ಒಂದು ಬಾಂಡ್ ಇದೆ, ನಾನು ಸಪರೇಟ್ ಆಗಿರುವಂತಹ ಅವಶ್ಯಕತೆ ಇಲ್ಲ. ಸೊ ಮೇ ಬಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ಮೇಲೆ ಹಾರ್ದಿಕ್ ಪಾಂಡ್ಯ ಇಲ್ಲಪ್ಪ ನಾನು ಹೋಗ್ಲೇಬೇಕಂದ್ರೆ ಮುಂಬೈ ಇಂಡಿಯನ್ಸ್ ಮಾಡಕ್ ಬರಲ್ಲ, ಅವ್ರನ್ನ ಟ್ರೇಡ್ ಮಾಡ್ಬೇಕಾಗುತ್ತೆ. ಸೊ ಅದು ಒಂದು ವ್ಯೂ. ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಟ್ರೇಡ್ ಮಾಡ್ಲಪ್ಪ ಅಂದ್ರೆ ಇನ್ನೂ 2 ಟೀಮ್ ಇದಾವೆ. ಒಂದು ಸೆಕೆಂಡ್ ಟೀಮು ಅದು ಕಲ್ಕತ್ತಾ ನೈಟ್ ರೈಡರ್ಸ್. ಯಾಕಪ್ಪ ಅಂದ್ರೆ ಈ ಟೀಮ್ಗೆ ಹಾರ್ದಿಕ್ ಪಾಂಡ್ಯರ ಅವಶ್ಯಕತೆ ತುಂಬಾ ಇದೆ. ಯಾಕಪ್ಪ ಅಂದ್ರೆ KKR ಗೆ ಒಂದು ಹೊಸ ಕ್ಯಾಪ್ಟನ್ ನ ಅವಶ್ಯಕತೆ ಇದೆ. ನೆಕ್ಸ್ಟ್ IPL 2027 ಅಲ್ಲಿ ಅಜಿಂಕ್ಯ ರಹಾನೆಗೆ ಔಟ್ ಮಾಡ್ತಾರೆ, ಅವರಿಗೆ ಸ್ಯಾಕ್ ಮಾಡ್ತಾರೆ, ಅವರಿಗೆ ಕ್ಯಾಪ್ಟನ್ಸಿಂದ ಕೆಳಗಿಳಿಸ್ತಾರೆ ಮತ್ತು ಆಸ್ ಎ ಪ್ಲೇಯರ್ ಆಗಿ ಕೂಡ ಅವರಿಗೆ ರಿಟರ್ನ್ ಮಾಡಲ್ಲ. ಅದು ಮಾತ್ರ ಗ್ಯಾರಂಟಿ, ಶೋರ್ ಶಾಟ್. ಈ ಟೈಮಲ್ಲಿ KKR ಗೆ ಬೇಕು ಒಂದು ಹೊಸ ಕ್ಯಾಪ್ಟನ್. ಈಗ ಮಾರ್ಕೆಟ್ ನಲ್ಲಿ ಒಂದು ಬಿಗ್ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಅವರು ಅವೈಲೇಬಲ್ ಇದೆ ಅಂದ್ರೆ ಡೆಫಿನೆಟ್ ಆಗಿ ಏನೋ ಒಂದು ಮಾಡ್ತಾರೆ KKR ಟೀಮ್. ಮೇ ಬಿ ಅವ್ರ ಹತ್ರ ಪ್ಲೇಯರ್ ಟು ಎಕ್ಸ್ಚೇಂಜ್ ರೇಸ್ ಅಲ್ಲಿ ಯಾವ ಪ್ಲೇಯರ್ ಇಲ್ಲ. ಗ್ರೀನ್ಗೆ ಮುಂಬೈ ಕೇಳಲ್ಲ, ರಿಂಕು ಸಿಂಗ್ ಕೂಡ ಬೇಕಾಗಿಲ್ಲ. ಸೊ ಸಾಕಷ್ಟು ಅಂದ್ರೆ ಪ್ಲೇಯರ್ ಟು ಎಕ್ಸ್ಚೇಂಜ್ ರೇಸ್ ಅಲ್ಲಿ KKR ಟೀಮ್ ಬ್ಯಾಕ್ ಫುಟ್ ಅಲ್ಲಿ ಇದ್ದಾರೆ. ಮೇ ಬಿ ಕ್ಯಾಶ್ ಡೀಲ್ ಮಾಡಿದ್ರೆ ಅಂದ್ರೆ ಚಾನ್ಸ್ ಇರುತ್ತೆ. ಗ್ರೀನ್ಗೆ ಆ ಒಂದು ಮಿನಿ ಆಕ್ಷನ್ ಗೆ ಬಿಟ್ಕೇಶಿ ಆ ಒಂದು ಪ್ರೈಸ್ ತಗೊಂಡ್ ಕೇಶಿ ಅವರು ಹಾರ್ದಿಕ್ ಪಾಂಡ್ಯಗೆ ಟ್ರೇಡ್ ಮಾಡುವಂತ ಚಾನ್ಸ್ಗಳು ಇರುತ್ತೆ. ಈಗ ಈ ಟೀಮ್ ಬಿಟ್ರೆ ಇನ್ನೊಂದು ಇದು ಫೇವರೇಟ್ ಟೀಮ್ ಹಾರ್ದಿಕ್ ಪಾಂಡ್ಯಗೆ ಟ್ರೇಡ್ ಮಾಡೋಕೆ ಯಾವಪ್ಪ ಅಂದ್ರೆ ಅದು ರಾಜಸ್ಥಾನ್ ರಾಯಲ್ಸ್. ಯಾಕಪ್ಪ ಅಂದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್, ಮುಂಬೈ ಇಂಡಿಯನ್ಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಔಟ್ ಆದ್ರಪ್ಪ ಅಂದ್ರೆ ಮುಂಬೈಗೆ ಒಂದು ಹೊಸ ಕ್ಯಾಪ್ಟನ್ ಅವಶ್ಯಕತೆ ಇದೆ. ಆ ಒಂದು ಕ್ಯಾಪ್ಟನ್ಸಿನ ಭರ್ತಿ ಮಾಡ್ತಾರೆ 6ರ ಟೀಮ್ ಅಲ್ಲಿ ಯಶಸ್ವಿ ಜೈಸ್ವಾಲ್. ಈಗ ಜೈಸ್ವಾಲ್ ಕೂಡ ಲಾಸ್ಟ್ ಒಂದು ಪಾಡ್ಕಾಸ್ಟ್ ಹೇಳಿದ್ದಾರೆ, ನಾನು ಕ್ಯಾಪ್ಟನ್ಸಿ ಮಾಡ್ಬೇಕಂತೇಳಿ ಒಂದು ಡ್ರೀಮ್ ಇದೆ ಅಂತೇಳಿ. ಈಗ ಒಂದು ಚಾನ್ಸ್ ನ ಮುಂಬೈ ಇಂಡಿಯನ್ಸ್ ಕೊಟ್ರೆ
ವೈ ನಾಟ್? ಯಾಕೆ ಯಶಸ್ವಿ ಜೈಸ್ವಾಲ್ ಅಗ್ರಿ ಮಾಡಲ್ಲ? ಹೌದಲ್ವಾ? ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಒಂದು ಲೆಗಸಿ ಇರುವಂತ ಟೀಮು. ಈ ಒಂದು ಲೆಗಸಿ ಇರುವಂತ ಟೀಮ್‌ಗೆ ಜೈಸ್ವಾಲ್ ಅಂತ ಪ್ಲೇಯರ್ ಬಂದ್ರಪ್ಪ ಅಂದ್ರೆ ಅವರ ಒಂದು ಬ್ರಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಈ ಟೈಮಲ್ಲಿ ಜೈಸ್ವಾಲ್ ಯಾವುದೇ ಕಾರಣಕ್ಕೂ ನೋ ಅನ್ನೋ ಮಾತಿಲ್ಲ. ಡೆಫಿನೆಟ್ ಆಗಿ ಮುಂಬೈ ಇಂಡಿಯನ್ಸ್‌ಗೆ ಟ್ರೇಡ್ ಆಗ್ತಾರೆ. ಸೊ ಮುಂಬೈ ಇಂಡಿಯನ್ಸ್ ಇಂದ ಹಾರ್ದಿಕ್ ಪಾಂಡ್ಯ ಅವರು ರಾಜಸ್ಥಾನ್‌ಗೆ ಬರ್ತಾರೆ. ಆದ್ರೆ ಇಟ್ಸ್ ಡಿಪೆಂಡಿಂಗ್ ಆನ್ ಹಾರ್ದಿಕ್ ಪಾಂಡ್ಯ ಅವರ ಮೇಲೆ ಡಿಪೆಂಡ್ ಆಗಿದೆ. ನನಗೆ ಸಂಬಂಧ ಇಲ್ಲಪ್ಪ ನನಗೆ. ನಾನು ಯಾವ ಟೀಮ್ ಕರಿತಾರೆ ಆ ಟೀಮಿಗೆ ಹೋಗ್ತೀನಿ ಅಂದ್ರಪ್ಪ ಅಂದ್ರೆ ಮ್ಯಾಟರ್ ಆಗಲ್ಲ. ಆದ್ರೆ ಇಲ್ಲಪ್ಪ ನಾನು ಚೆನ್ನೈಗೆ ಹೋಗ್ಬೇಕಂದ್ರೆ ಅವಾಗ ಸಿ.ಎಸ್.ಕೆಗೆ ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ಆಗ್ತಾರೆ. ಇದು ಸದ್ಯವಿರುವಂತಹ ಕಂಡೀಷನ್ ಹಾರ್ದಿಕ್ ಪಾಂಡ್ಯ ಅವರದು. ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನೀವೇನಂದ್ರ ಇಷ್ಟಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ನೆಕ್ಸ್ಟ್ ಐಪಿಎಲ್ 2027 ನಲ್ಲಿ ಯಾವ ಟೀಮ್‌ಗೆ ಹೋಗ್ತಾರೆ ಮತ್ತು ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಯಾರು ಕ್ಯಾಪ್ಟನ್ಸಿ ಮಾಡ್ತಾರೆ? ಬೈ ಚಾನ್ಸ್ ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆದ್ರಪ್ಪ ಅಂದ್ರೆ 2 ಆಪ್ಷನ್ ಇದಾವೆ. ಒಂದು ಜಸ್ಪ್ರೀತ್ ಬುಮ್ರಾ, ಒಂದು ತಿಲಕ್ ವರ್ಮಾ. ಇಬ್ಬರಲ್ಲಿ ನನಗೆ ಹೈ ಕಂಟೆಂಡರ್ ಅದು ತಿಲಕ್ ವರ್ಮಾ ಅವರು. ಯಾಕಪ್ಪ ಅಂದ್ರೆ ಬುಮ್ರಾಗೆ ಜಾಸ್ತಿ ಇಂಜುರಿ ಆಗುತ್ತೆ ಮತ್ತು ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಇದೆ ಅವರಿಗೆ. ಸೊ ಆ ಒಂದು ವ್ಯೂನ ಮೇಲೆ ನನ್ನ ಅನಿಸಿದ ಮಟ್ಟಿಗೆ ತಿಲಕ್ ವರ್ಮಾ ಅವರು ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡಬಹುದು. ಇಲ್ಲಪ್ಪ ಅಂದ್ರೆ ಸ್ಟ್ರೈಟ್ ಅವೇ ಮುಂಬೈ ಇಂಡಿಯನ್ಸ್ ಅವರು ಒಂದು ಬಿಗ್ ಪ್ಲಾನ್ ಮಾಡಿಕೇಸಿ ಯಶಸ್ವಿಗೆ ಟ್ರೇಡ್ ಮಾಡಿ ಅವರಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡುವಂತ ಚಾನ್ಸ್ ಕೂಡ ಇರುತ್ತೆ. ಈ ಒಂದು ಆಪ್ಷನ್ ಕೂಡ ಅವೈಲೇಬಲ್ ಇದೆ. ನೋಡೋಣ ಮುಂದೆ ಇನ್ಫಾರ್ಮೇಶನ್ ಬರುತ್ತೆ. ಟ್ರೇಡ್ ವಿಂಡೋ ಓಪನ್ ಆಗ್ತಾ ಇದೆ. ಅವಾಗ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಏನಾಗುತ್ತೆ ಅಂತೇಳಿ. ಇದು ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ ಇನ್ಫಾರ್ಮೇಶನ್. ನೆಕ್ಸ್ಟ್ ನಾವು ಪಿಲ್ ಸಾಲ್ಟ್ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಷ್ಟಕ್ಕೆ ಸಾಕಷ್ಟು ಆರ್.ಸಿ.ಬಿ ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ದಾರೆ, ಪಿಲ್ ಸಾಲ್ಟ್ ಇಷ್ಟಕ್ಕೆ ಫೈನಲ್ ಮ್ಯಾಚ್ ಅಲ್ಲಿ ಆಡ್ತಾರ ಅಥವಾ ಇಲ್ಲ ಅಂತೇಳಿ. ಬಟ್ ನನ್ನ ಪ್ರಕಾರ ಫ್ರಾಂಕ್ ಹೇಳ್ತೀನಿ, ಯಾವ ರೀತಿ ವೆಂಕಟೇಶ್ ಅವರು ಸೂಪರ್ ಬಗ್ಗೆ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ ಅವರಿಗೆ ಡ್ರಾಪ್ ಮಾಡುವಂತಹ ಮಾತಿಲ್ಲ. ಮತ್ತು ಪಿಲ್ ಸಾಲ್ಟ್ ಗೆ ಇಂಜುರಿ ಆಗಿದೆ. ಸ್ಟಿಲ್ ಅವರು ಲಾಸ್ಟ್ ಕ್ವಾಲಿಫೈರ್ 1 ಮ್ಯಾಚ್ ಗಿಂತ ಮುಂಚೆ ಪ್ರಾಕ್ಟೀಸ್ ನ ಮಾಡ್ತಾ ಇದ್ರು, ಗ್ರೌಂಡ್ ಅಲ್ಲಿ ಫೀಲ್ಡಿಂಗ್ ಕೂಡ ಮಾಡ್ತಾ ಇದ್ರು. ಪ್ರಾಬಲಿ ಅವರು ಎಂಟ್ರಿ ಕೊಡಬೇಕಾಗಿತ್ತು. ಬಟ್ ಸ್ಟಿಲ್ ಆರ್.ಸಿ.ಬಿ ಮ್ಯಾನೇಜ್ಮೆಂಟ್ ಅವರಿಗೆ ರೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಮೇ ಬಿ ಅವರು ಫೈನಲ್ ಮ್ಯಾಚ್ ಅಲ್ಲಿ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಬಹುದು, ಅಥವಾ ಅವರಿಗೆ ರೆಸ್ಟ್ ಕೊಟ್ಟು ಅವರ ಪ್ಲೇಸ್ ಅಲ್ಲಿ ಅಗೇನ್ ವೆಂಕಟೇಶ್ ಅಯ್ಯರ್ ಕೂಡ ಕಂಟಿನ್ಯೂ ಮಾಡುವಂತ ಚಾನ್ಸ್ ಕೂಡ ಇರುತ್ತೆ. ಸೊ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ಪಿಲ್ ಸಾಲ್ಟ್ ಗೆ ಫೈನಲ್ ಮ್ಯಾಚ್ ಅಲ್ಲಿ ಚಾನ್ಸ್ ಇಲ್ಲ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಇದು ಸದ್ಯವಂತಹ ಪಿಲ್ ಸಾಲ್ಟ್ ಅವರ ಬಗ್ಗೆ ಇನ್ಫಾರ್ಮೇಶನ್. ನೆಕ್ಸ್ಟ್ ನಾವು ಆರ್.ಸಿ.ಬಿ ಆಲ್ರೆಡಿ ಫೈನಲ್ ಗೆ ಎಂಟ್ರಿ ಕೊಟ್ಟಿದೆ. ಈಗ ಆರ್.ಸಿ.ಬಿ ಟೀಮಿನ ವಿರುದ್ಧ ಫೈನಲ್ ನಲ್ಲಿ ಯಾವ ಟೀಮ್ ಬಂದ್ರೆ ಆರ್.ಸಿ.ಬಿ ಈಸಿಯಾಗಿ ಗೆಲ್ಲುತ್ತದೆ? ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಜಿಟಿ ವರ್ಸಸ್ ಆರ್. ಈ ಒಂದು ಮ್ಯಾಚ್ ಅಲ್ಲಿ ಸ್ಟ್ರಾಂಗ್ ಟೀಮು ಅದು ರಾಜಸ್ಥಾನ್ ರಾಯಲ್ಸ್. ಯಾಕಪ್ಪ ಅಂದ್ರೆ ಬ್ಯಾಟಿಂಗ್ ಅಲ್ಲಿ ಬೌಲಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ. ಆದ್ರೆ ಜಿಟಿ ಕೇವಲ ಬೌಲಿಂಗ್ ಅಲ್ಲಿ ಮಾತ್ರ ಸ್ಟ್ರಾಂಗ್ ಇದೆ. ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಜಿಟಿ ಹತ್ರ ಇಲ್ಲ. ಕೇವಲ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಮತ್ತು ಬಟ್ಲರ್ ಈ 3 ಪ್ಲೇಯರ್ ಮೇಲೆ ಡಿಪೆಂಡ್ ಆಗಿದೆ. ಏನಾದ್ರೂ ಇವು 3ರಲ್ಲಿ ಒಬ್ರು ಬೇಗ ಆಡೋದಪ್ಪ ಅಂದ್ರೆ ಡೆಫಿನೆಟ್ ಆಗಿ ಒಂದು 160 ರನ್ಸ್ ಬರೋದು ಬಹಳ ಕಡಿಮೆ. ಸೊ ಇಂಥ ಟೈಮಲ್ಲಿ ಬೈ ಚಾನ್ಸ್ ಏನಾದ್ರೆ ಜಿಟಿ ಇವತ್ತು ವಿನ್ ಆಯ್ತಪ್ಪ ಅಂದ್ರೆ ಆರ್.ಸಿ.ಬಿ ಟೀಮ್ ಈಸಿಯಾಗಿ ಒನ್ ಸೈಡ್ ಮ್ಯಾಚ್ ವಿನ್ ಆಗುತ್ತೆ. ಫೈನಲ್ ನಲ್ಲಿ 2ನೇ ಸ್ಟಾರ್ ಬರೋದು ಗ್ಯಾರಂಟಿ. ಏನಾದ್ರೂ ಆರ್ ವಿನ್ ಆಯ್ತಪ್ಪ ಅಂದ್ರೆ ಡೆಫಿನೆಟ್ ಆಗಿ ಫೈನಲ್ ಮ್ಯಾಚ್ ಕ್ರ್ಯಾಕಿಂಗ್ ಕಂಟೆಸ್ಟ್ ಇರುತ್ತೆ. ಬಟ್ ಡೆಫಿನೆಟ್ ಆಗಿ ಆರ್.ಸಿ.ಬಿ ಟೀಮ್ ಅಲ್ಲಿ ಕೂಡ ವಿನ್ ಆಗುತ್ತೆ. ಬಟ್ ಆರ್ ಟೀಮ್ ಬಂದ್ರಪ್ಪ ಅಂದ್ರೆ ಮ್ಯಾಚ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ನೀವೇನಂತೀರಾ ಫೈನಲ್ ಮ್ಯಾಚ್ ಅಲ್ಲಿ ಯಾವ ಟೀಮ್ ಬಂದ್ರೆ ಇಂಟ್ರೆಸ್ಟಿಂಗ್ ಇರುತ್ತೆ? ಜಿಟಿನ ಅಥವಾ ಆರ್ ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಇದು ಸುದ್ದಿರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಇರಪ್ಪ ಅಂದ್ರೆ ಹೊಡೆದು ಬಿಡೋ ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸಿಗೋಣ.